ರಸ್ತೆ ಇಲ್ಲ, ಚರಂಡಿ ಇಲ್ಲ. ಬಚ್ಚೇನಹಳ್ಳಿ ಗ್ರಾಮಸ್ಥರ ಗೋಳು ಕೇಳೋರ್ಯಾರು? ಓಟು ಕೇಳುವಾಗ ಮನೆ ಮನೆಗೆ, ನಂತರ ಗ್ರಾಮ ಕಡೆ ಮುಖವಿಲ್ಲ. ಗ್ರಾಮಸ್ಥರ ಆಕ್ರೋಶ. ಮಂಡಿಕಲ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಚ್ಚೇನಹಳ್ಳಿ ಮೂಲಸೌಕರ್ಯಗಳ ಕೊರತೆ. ನಮ್ಮ ಊರಿಗೆ ನಮ್ಮ ಶಾಸಕರು, ಕಾರ್ಯಕ್ರಮಕ್ಕೂ ಶಾಸಕರ ಗೈರು ಹಾಜರಿ ಆರೋಪ. ಎಂಎಲ್ಎ ಕಚೇರಿಯಿಂದ ಕರೆ, ರಿಕ್ವೆಸ್ಟ್ ಲೆಟರ್ ಕೊಡಿ, ಸಮಸ್ಯೆ ಬಗೆಹರಿಸುತ್ತೇನೆ ಭರವಸೆ. ನಮಸ್ಕಾರ, ಎಂಎಂಕೆ ಟಿವಿ ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಮೋಹನ್. ಈ ವಿಡಿಯೋವನ್ನ ಶಾಸಕರಾದಂತಹ ಪ್ರದೀಪ್ ಈಶ್ವರ್ ಅವರು ನೋಡಲೇಬೇಕು. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಡಿಕಲ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಚ್ಚೇನಹಳ್ಳಿ ಗ್ರಾಮದಲ್ಲಿ ರಸ್ತೆ ಹಾಗೂ ಚರಂಡಿ ವ್ಯವಸ್ಥೆಯ ಕೊರತೆಯಿಂದ ಗ್ರಾಮಸ್ಥರು ತೀವ್ರ ಸಂಕಷ್ಟವನ್ನ ಅನುಭವಿಸುತ್ತಿದ್ದಾರೆ. ಹಲವು ವರ್ಷಗಳಿಂದ ಮೂಲಭೂತ ಸೌಕರ್ಯಗಳಿಗಾಗಿ ಜನಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸಿದ್ರು ಯಾವುದೇ ಶಾಶ್ವತ ಪರಿಹಾರ ದೊರಕಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ನಮ್ಮ ಊರಿಗೆ ನಮ್ಮ ಶಾಸಕರು ಕಾರ್ಯಕ್ರಮದಡಿ ಶಾಸಕರು ಗ್ರಾಮಕ್ಕೆ ಭೇಟಿ ನೀಡಬೇಕಿದ್ರು ಸಮಸ್ಯೆಗಳು ಹಾಗೆಯೇ ಉಳಿದಿವೆ ಎನ್ನಲು ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದೀಗ ಶಾಸಕರ ಕಚೇರಿಯಿಂದ ಮನವಿ ಪತ್ರ ಸಲ್ಲಿಸುವಂತೆ ಸೂಚನೆ ನೀಡಲಾಗಿದ್ದು ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಲಾಗಿದೆ. ಈ ಕುರಿತಾದ ಇನ್ನಷ್ಟು ವರದಿ ಇಲ್ಲಿದೆ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಡಿಕಲ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಚ್ಚೇನಹಳ್ಳಿ ಗ್ರಾಮ ಇಂದು ಮೂಲಭೂತ ಸೌಲಭ್ಯಗಳ ಕೊರತೆಯಿಂದ ಸುದ್ದಿಯಲ್ಲಿದೆ. ಗ್ರಾಮಕ್ಕೆ ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲದಿರುವುದರಿಂದ ಸಾರ್ವಜನಿಕರು ಪ್ರತಿದಿನ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಮಳೆಗಾಲದಲ್ಲಿ ರಸ್ತೆ ಸಂಪೂರ್ಣ ಕೆಸರುಮಯವಾಗ್ತಿದ್ದು ವಾಹನ ಸವಾರರು ಹಾಗೂ ಕಾಲ್ನಡಿಗೆ ಪ್ರಯಾಣ ದುಸ್ತರವಾಗ್ತಾ ಇದೆ. ಇದರ ಜೊತೆಗೆ ಸಮರ್ಪಕ ಚರಂಡಿ ವ್ಯವಸ್ಥೆಯ ಕೊರತೆಯಿಂದ ಮಳೆ ನೀರು ಹಾಗೂ ತ್ಯಾಜ್ಯ ನೀರು ರಸ್ತೆಗಳಲ್ಲೇ ಹರಿತಾ ಇದ್ದು ಆರೋಗ್ಯ ಸಮಸ್ಯೆಗಳ ಭೀತಿ ಗ್ರಾಮಸ್ಥರನ್ನ ಕಾಡ್ತಾ ಇದೆ. ಹಲವು ವರ್ಷಗಳಿಂದ ರಸ್ತೆ ಹಾಗೂ ಚರಂಡಿ ನಿರ್ಮಾಣಕ್ಕಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಗಮನ ಸೆಳೆದ್ರು ಯಾವುದೇ ಅಭಿವೃದ್ಧಿ ಕಾಮಗಾರಿ ನಡೆದಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಸರ್, ನಾವಿಲ್ಲಿ ಒಂದು 20 ವರ್ಷದಿಂದ ನಾವು ಇದೀವಿ. ಇಲ್ಲಿ ಒಂದು ರಸ್ತೆ ವ್ಯವಸ್ಥೆ ಸರಿ ಇಲ್ಲ. ಮತ್ತೆ ಇಲ್ಲಿ ಜಾಸ್ತಿ ಕಲ್ಲು ಜಾಸ್ತಿ ಹೈಟ್ ಹತ್ಬೇಕು. ಈ ಕಡೆಯಿಂದ ಎಲ್ಲ ಗುಣಿಗಳಿದಾವೆ, ಬರಕ್ ಆಗಲ್ಲ ದಾರಿ. ಮತ್ತೆ ಇಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ. ನಾವ್ದು ಇದು ಬಚ್ಚಲ್ ಮನೆ ನೀರೆಲ್ಲ ಇಲ್ಲೇ ನಿಂತ್ಕೊಂಡಿರ್ತವೆ. ಸೊಳ್ಳೆಗಳು ಜಾಸ್ತಿ, ಮಕ್ಳಿಗೆಲ್ಲ ಕಾಯಿಲೆ ಬರೋದು, ಆತರ ಎಲ್ಲ ಸಮಸ್ಯೆಗಳಿರ್ತವೆ. ಮತ್ತೆ ಏನನ್ನ ಒಂದು ಗಾಡಿ ಬರ್ಬೇಕಂದ್ರೆ ಸಲೀಸಕ್ ಬರಕ್ ಆಗಲ್ಲ. ಇಲ್ಲಿ ಎಲ್ಲ ಗುಣಿಗಳಿದಾವೆ, ಸರಿ ಇಲ್ಲ, ದಾರಿ ಸರಿ ಇಲ್ಲ. ಮತ್ತೆ ಈ ಕಡೆಯಿಂದ ನಾವು ಫಿಲ್ಟರ್ ನೀರು ತರ್ಬೇಕು. ಅಲ್ಲಿಂದ ಬಿಂದಿಗೆ ಎಲ್ಲ ಎತ್ಕೊಂಡು ಬರ್ಬೇಕಾಗುತ್ತೆ. ಹತ್ತೋದು ಜಾಸ್ತಿ ಕಷ್ಟ ಆಗುತ್ತೆ. ಇಲ್ಲಾಂದ್ರೆ ಆ ಕಡೆಯಿಂದ ಸುತ್ಕೊಂಡ್ ಬರ್ಬೇಕಾಗುತ್ತೆ. ಫಿಲ್ಟರ್ ನೀರು ಎಲ್ಲ ತರ್ಬೇಕು ಅಂದ್ರೆ ಈ ತರ ಎಲ್ಲ ಸಮಸ್ಯೆಗಳಿದಾವೆ ಸರ್. ಇಲ್ಲಿ ರಸ್ತೆ ವ್ಯವಸ್ಥೆ, ಸ್ವಲ್ಪ ಚರಂಡಿ ವ್ಯವಸ್ಥೆ ಎಲ್ಲ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂತ ಇದೀವಿ. ಇನ್ನು ಚುನಾವಣೆ ಸಂದರ್ಭದಲ್ಲಿ ಮತ ಕೇಳಲು ಮನೆ ಮನೆಗೆ ಬರುವ ನಾಯಕರು ಚುನಾವಣೆ ಮುಗಿದ ನಂತರ ಗ್ರಾಮದ ಸಮಸ್ಯೆಗಳ ಕಡೆ ಗಮನ ಹರಿಸುವುದಿಲ್ಲ ಎಂಬ ಅಸಮಾಧಾನ ಗ್ರಾಮಸ್ಥರಲ್ಲಿ ವ್ಯಕ್ತವಾಗಿದೆ. ವಿಶೇಷವಾಗಿ ಗ್ರಾಮದಲ್ಲಿ ವಯೋವೃದ್ಧರ ಸಂಖ್ಯೆ ಹೆಚ್ಚಿದ್ದು ಹದಗೆಟ್ಟ ರಸ್ತೆಯಲ್ಲಿ ನಡೆದಾಡುವುದು ಅವರಿಗೆ ದೊಡ್ಡ ಸವಾಲಾಗಿದೆ. ತುರ್ತು ಸಂದರ್ಭಗಳಲ್ಲಿ ಆಸ್ಪತ್ರೆ ಹಾಗೂ ಇತರೆ ಅಗತ್ಯ ಸೇವೆಗಳನ್ನು ತಲುಪುವುದು ಕಷ್ಟಕರವಾಗಿದೆ. ನಮ್ಮ ಊರಿಗೆ ನಮ್ಮ ಶಾಸಕರು ಕಾರ್ಯಕ್ರಮದಡಿ ಗ್ರಾಮದ ಸಮಸ್ಯೆಗಳನ್ನು ಆಲಿಸಿ ಪರಿಹಾರ ನೀಡಬೇಕಾಗಿದ್ರೂ ಯಾವುದೇ ಕ್ರಮ ಕೈಗೊಳ್ಳಿಲ್ಲ ಎಂದು ಗ್ರಾಮಸ್ಥರು ಬೇಸರ ವ್ಯಕ್ತಪಡಿಸಿದ್ದಾರೆ. ನಮ್ಮೂರಿಗೆ ಒಂದು 10 ವರ್ಷದಿಂದ ರೋಡ್ ಹಿಂಗೆ ಇದೆ. ರೋಡ್ ರುಚ್ಚಾಗ ಮನೆಗಳೆಲ್ಲ ಮಕ್ಳಿಗೂ ಜ್ವರ ಬರೋದು, ಮಳೆ ಬಂದ್ರೆ ಓಡಾಡಕ್ ಆಗಲ್ಲ. ಈ ದಾರಿಯಲ್ಲಿ ವಿಪರೀತ ತೊಂದರೆ ಆಗ್ಬಿಟ್ಟೈತೆ. ಏನು ವೆಹಿಕಲ್ ತರಕಾರಿ ತಗೊಂಡೋಗಕ್ಕಾಗ್ಲಿ, ಸ್ಕೂಲ್ ಮಕ್ಳು ಹೋಗೋದಕ್ಕಾಗ್ಲಿ ಬರೋದಕ್ಕಾಗ್ಲಿ ಏನಕ್ಕೂ ಅನುಕೂಲ ಇಲ್ಲ. ಇಲ್ಲಿ ಈ ರೋಡ್ ಪಂಚಾಯತಿ ಕಡೆಯಿಂದ ಒಂದು ಎಷ್ಟು ಸಾರಿ ಹೇಳಿದ್ರು ಪಂಚಾಯತಿ ಅವರು ಏನು ಮಾಡಿಲ್ಲ. MLA ಅವರು ಏನು ಮಾಡ್ತಾ ಇಲ್ಲ. 3 ವರ್ಷ ಆಯ್ತು ನಮ್ಮೂರ್ಗೆ ಇದುವರೆಗೆ MLA ಅವ್ರು ಬಂದಿಲ್ಲ, ಏನು ಮಾಡ್ತಾ ಇಲ್ಲ. ಪ್ರೆಸ್ ಅವರು ಇವಾಗ ಒಂದು 3-4 ಸರಿ ಬಂದಿದ್ದಾರೆ, ತಗೊಂಡ್ ಹೋಗಿದ್ದಾರೆ. ಯಾರು ಪ್ರೆಸ್ ಅವರು ಅವ್ರವರೆಗೂ ಗಮನ ಕೊಟ್ಟವ್ರೆಲ್ಲ ಗೊತ್ತಿಲ್ಲ ನಮ್ಗೂ. ಅದೆಲ್ಲೂ ಇನ್ಫಾರ್ಮೇಶನ್ ಬಂದಿಲ್ಲ ನಮ್ಗೆ. ಇಲ್ಲ ಅವ್ರ ಕಡೆಯಿಂದ ಕಾಲ್ ಬರ್ಲಿಲ್ಲ, ಯಾರು ಏನು ನಮ್ಮನ್ನ ಕೇಳ್ದವ್ರು ಇಲ್ಲ, ಇಲ್ಲ ಬಂದು ನೋಡಿದವರು ಇಲ್ಲ. ಇಲ್ಲಿ ಊರಲ್ಲಿ ನಮ್ಮ ಸಮಸ್ಯೆ ಪ್ರತಿಯೊಂದು ಚರಂಡಿ ಹತ್ತಿರ ಇರ್ಬೋದು, ರೋಡಿಂದ ಇರ್ಬೋದು, ಎಲ್ಲ ಅಧ್ವಾನವಾಗಿದೆ. ಈ ಜಲ್ ಜೀವನ್ ಮಿಷನ್ ಅವ್ರು ಬಂದು ಊರೆಲ್ಲ ರೋಡ್ ಕೊಯ್ದಾಕ್ಬಿಟ್ಟು ಅದು ಸಿಮೆಂಟ್ ಹಾಕಿಲ್ಲ, ಏನು ಮಾಡಿದಾರೆ, ಪೈಪ್ಲೈನ್ ನೀರು ಬಿಟ್ಟು ಹೊರಟೋಗಿದ್ದಾರೆ. ಅದರಲ್ಲಿ ಊರ್ದು ಚರಂಡಿ ರೊಚ್ಚ ನೀರೆಲ್ಲ ಅದ್ರೊಳಗಡೆ ಹೋಗ್ತಾ ಇದೆ ಪೈಪ್ ಒಳಗಡೆಗೆ. ಅದನ್ನ ತಗೊಂಡೋಗ್ಬಿಟ್ಟು ಹಂಗೆ ತಿರುಗಿ ನೀರ್ ಬಿಟ್ಟಾಗ ಅದೆಲ್ಲ ಅದು ಜಾಮ್ ಆಗಿರುತ್ತೆ, ಅದನ್ನ ಹಂಗೆ ಬಿಡ್ತಾರೆ. ಮತ್ತೆ ಅದನ್ನು ನೋಡಲ್ಲ ಯಾರುನು. ಇದೆಲ್ಲ ಸಮಸ್ಯೆಗಳಿದೆ. ನೀವೇನಾದ್ರೂ ಹಂಗೆ ಅವ್ರವರೆಗೂ MLA ಅವ್ರಿಗೂ ಹಂಗೆ ತಲುಪಿಸಿ
MLA ಅವರು ಬಂದು ನಮ್ಮೂರಲ್ಲಿ ನೋಡ್ಬಿಟ್ಟು ಏನಾದ್ರು ರೋಡ್ ವ್ಯವಸ್ಥೆ ಮಾಡ್ಕೊಡ್ತಾರೆ ಇಲ್ವೋ ಒಂದ್ಸರಿ ನೋಡೋಣ. 3 ವರ್ಷ ಮುಗೀತು ಅವ್ರದ್ದು, ಇನ್ನಿರೋದು 2 ವರ್ಷ ಅವ್ರಿಗೆ. ಅವರು ಮಾಡ್ತಾರೆ ಇಲ್ಲ, MP ಅವರು ಏನೂ ಮಾಡಿಲ್ಲ ಇದುವರೆಗೂನು. ಏನೋ ನೋಡಿ ಸರ್, ಅನುಕೂಲ ಮಾಡ್ಕೊಡಿ ನಮ್ಮೂರಿಗೆ. ಫುಲ್ ಚರಂಡಿ ಇದ್ದಂಗೆ ಇರುತ್ತೆ ಸರ್, ರೊಚ್ಚು. ಇಲ್ಲಿ ಓಡಾಡೋದಕ್ಕೆ ಬಂದ್ ನೋಡ್ಬೇಕು, ನಮ್ಮ ಹತ್ರ ಫೋಟೋಗಳಿದಾವೆ, ಕಳಿಸ್ತೀವಿ ನಿಮ್ಗೆ ಬೇಕಾದ್ರೆ ನೋಡಿ. ರೊಚ್ಚಿದ್ದಂಗೆ ಇರುತ್ತೆ ಇದ್ರಲ್ಲಿ, ಓಡಾಡಕ್ ಸಮೇತ ಆಗಲ್ಲ ಗಾಡಿಗಳು. 2 ವೀಲರ್ ಹೋಗ್ಬೇಕಂದ್ರೆ ಕಷ್ಟ ಆಗ್ಬಿಟ್ಟಿದೆ ಈಗ. ಎಲ್ಲ ಮನೆಗಳಲ್ಲಿ ಚಿಕ್ಕ ಮಕ್ಳು ಇರ್ತಾರೆ, ಎಲ್ರಿಗೂ ಜ್ವರಗಳು ಬರೋದು, ಇದೆಲ್ಲ ಸಮಸ್ಯೆಗಳು ಬೇಜಾನಿದೆ. ಆದರೆ ಇತ್ತೀಚೆಗೆ ಶಾಸಕರ ಕಚೇರಿಯಿಂದ ದೂರವಾಣಿ ಕರೆ ಬಂದಿದ್ದು, ಮನವಿ ಪತ್ರ ಸಲ್ಲಿಸಿದರೆ ಸಮಸ್ಯೆ ಪರಿಹರಿಸಲು ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಲಾಗಿದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಭರವಸೆಯ ಮಾತುಗಳು ಕಾರ್ಯರೂಪಕ್ಕೆ ಬರಲಿ, ರಸ್ತೆ, ಚರಂಡಿ ಸೇರಿದಂತೆ ಅಗತ್ಯ ಮೂಲಸೌಕರ್ಯಗಳನ್ನು ತಕ್ಷಣ ಕಲ್ಪಿಸಬೇಕು ಎಂದು ಬಚ್ಚೇನಹಳ್ಳಿ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ನೋಡಿದ್ರಲ್ಲ, ಇದಾಗಿತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಡಿಕಲ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಚ್ಚೇನಹಳ್ಳಿ ಗ್ರಾಮಸ್ಥರ ಕೂಗು. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಸಮಸ್ಯೆಯನ್ನು ಬಗೆಹರಿಸ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅಲ್ಲಿವರೆಗೂ ವೀಕ್ಷಿಸ್ತಾ ಇರಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ MMK TV ಕನ್ನಡ.